ಕುಂಭರಾಶಿಯವರೇ, ಮುಂಬರುವ 24ರಿಂದ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಹಣದ ಪ್ರವಾಹವೇ ಹರಿಯಲಿದೆ. ಕುಂಭರಾಶಿಯವರ ಜೀವನದಲ್ಲಿ ಸಂಪತ್ತಿನ ಮಳೆ ಸುರಿಯಲಿದೆ. ವಿಧಾತನ ದೊಡ್ಡ ನಿರ್ಧಾರ. ಹೌದು ಸ್ನೇಹಿತರೆ, ಇಂದು ನೀವು ಶ್ರೀಮಂತರ ಪಟ್ಟಿಯಲ್ಲಿ ಸೇರುತ್ತೀರಿ. ನೀವು ಕುಂಭರಾಶಿಯವರಾಗಿದ್ದರೆ ಈ ವಿಡಿಯೋ ನಿಮಗಾಗಿ ಮಾತ್ರವಲ್ಲ, ನಿಮ್ಮ ಇಡೀ ಭವಿಷ್ಯಕ್ಕಾಗಿ. ಈ ವಿಡಿಯೋವನ್ನು ಅರ್ಧದಲ್ಲೇ ಬಿಟ್ಟು ಹೋಗುವ ತಪ್ಪು ಮಾಡಬೇಡಿ. ವಿಧಾತ ನಿಮಗಾಗಿ ಮೀಸಲಿಟ್ಟಿದ್ದ ಆ ಸುವರ್ಣ ಅವಕಾಶವನ್ನು ನೀವು ಕಳೆದುಕೊಳ್ಳಬಹುದು. ಏಕೆಂದರೆ ಇಂದು ನೀವು ಶ್ರೀಮಂತರ ಪಟ್ಟಿಯಲ್ಲಿ ಸೇರುತ್ತೀರಿ. ಸ್ನೇಹಿತರೆ, ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಕತ್ತಲೆಯಾಗಿ ಕಾಣುವ ಸಮಯ ಬರುತ್ತದೆ. ನೀವು ಹಗಲಿರುಳು ಕಷ್ಟಪಟ್ಟು ದುಡಿಯುತ್ತೀರಿ, ಕನಸು ಕಾಣುತ್ತೀರಿ, ಆದರೆ ಫಲಿತಾಂಶ ಸಿಗುವುದಿಲ್ಲ. ಕುಟುಂಬದ ಜವಾಬ್ದಾರಿಗಳು, ಸಮಾಜದ ನಿಂದನೆಗಳು, ಹಣಕಾಸಿನ ಮುಗ್ಗಟ್ಟು ಎಲ್ಲವೂ ನಿಮ್ಮ ಕಣ್ಣೀರನ್ನು ಒರೆಸುತ್ತಾ ಮಲಗುವಂತೆ ಮಾಡುತ್ತದೆ. ಕುಂಭರಾಶಿಯವರೇ, ನೀವು ಇದೆಲ್ಲವನ್ನು ತುಂಬಾ ಸಹಿಸಿಕೊಂಡಿದ್ದೀರಿ ಎಂದು ನನಗೆ ತಿಳಿದಿದೆ. ನಿಮ್ಮ ಉದಾರತೆ, ನಿಮ್ಮ ದೂರದೃಷ್ಟಿ ಮತ್ತು ನಿಮ್ಮ ಕಠಿಣ ಪರಿಶ್ರಮವನ್ನು ಜನರು ಹೆಚ್ಚಾಗಿ ನಿರ್ಲಕ್ಷಿಸುತ್ತಾರೆ. ಆದರೆ ಈಗ ಆ ಸಮಯ ಮುಗಿಯುವ ಹಂತದಲ್ಲಿದೆ. ನಿಮಗಾಗಿ ಒಂದು ವಿಶೇಷವಾದ ಯೋಗವು ಸಿದ್ಧವಾಗುತ್ತಿದೆ. ಪ್ರತಿ ಹಂತದಲ್ಲೂ ಯಶಸ್ಸು ಕಾಯುತ್ತಿದೆ. ಕಲ್ಪಿಸಿಕೊಳ್ಳಿ, ಮುಂದಿನ 2 ದಿನಗಳಲ್ಲಿ ನಿಮ್ಮ ಅದೃಷ್ಟ ಎಷ್ಟು ಪ್ರಕಾಶಮಾನವಾಗಿ ಹೊಳೆಯುತ್ತದೆ ಎಂದರೆ ನೆರೆಹೊರೆಯವರು, ಸಂಬಂಧಿಕರು ಮತ್ತು ನಿಮ್ಮ ಹಳೆಯ ಟೀಕಾಕಾರರು ಕೂಡ ಆಶ್ಚರ್ಯಚಕಿತರಾಗುತ್ತಾರೆ. ಕುಬೇರ ದೇವ ಮತ್ತು ಮಹಾವೀರ ಬಜರಂಗಬಲಿಯ ಕೃಪೆ ಈಗ ನಿಮ್ಮ ಮೇಲಿದೆ. ಶತಮಾನಗಳಿಗೊಮ್ಮೆ ಬರುವ ಗ್ರಹಗಳ ಸಂಚಾರವು ನಿಮ್ಮ ಜಾತಕದಲ್ಲಿದೆ. ಇದು ಕೇವಲ ಸಾಮಾನ್ಯ ಭವಿಷ್ಯವಾಣಿಯಲ್ಲ, ಬದಲಾಗಿ ನಿಮ್ಮ ಹಿಂದಿನ ಜನ್ಮಗಳ ಪುಣ್ಯ ಕರ್ಮಗಳ ಫಲ. ಅದು ಈಗ ಫಲ ನೀಡಲಿದೆ. ಬನ್ನಿ ಸ್ವಲ್ಪ ಹಿಂದೆ ಹೋಗೋಣ. ನೀವು ಸಣ್ಣ ಸಣ್ಣ ಸಂತೋಷಗಳಿಗಾಗಿ ಹಂಬಲಿಸುತ್ತಿದ್ದ ದಿನಗಳನ್ನು ನೆನಪಿಸಿಕೊಳ್ಳಿ. ಯಾವುದೋ ದೊಡ್ಡ ಯೋಜನೆಯಲ್ಲಿ ವಿಫಲವಾಗಿರಬಹುದು, ಕೆಲಸದಲ್ಲಿ ಬಡ್ತಿ ನಿಂತು ಹೋಗಿರಬಹುದು, ಅಥವಾ ವ್ಯಾಪಾರದಲ್ಲಿ ನಷ್ಟವಾಗಿರಬಹುದು. ಈ ಎಲ್ಲ ನೋವುಗಳು ಈಗ ಕೇವಲ ನೆಪವಾಗಿ ಉಳಿಯುತ್ತವೆ. ಏಕೆಂದರೆ ಈಗ ನಿಮ್ಮ ಕೈಯಲ್ಲಿ ಆ ಚಾವಿ ಇದೆ. ಅದು ನಿಮ್ಮ ಅದೃಷ್ಟದ ಬಾಗಿಲನ್ನು ಶಾಶ್ವತವಾಗಿ ತೆರೆಯಲಿದೆ. ಮುಂದಿನ 24 ಗಂಟೆಗಳ ಒಳಗೆ ಮೊದಲ ದೊಡ್ಡ ಶುಭ ಸುದ್ದಿ ಬರಲಿದೆ. ಯಾವುದೋ ಒಂದು ಅನಿರೀಕ್ಷಿತ ಫೋನ್ ಕರೆ ನಿಮ್ಮ ಹಳೆಯ ಹೂಡಿಕೆಯ ಲಾಭ ನೀಡಲು ಪ್ರಾರಂಭಿಸಬಹುದು, ಅಥವಾ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಹೊಸ ಕೊಡುಗೆ ಸಿಗಬಹುದು. ಮತ್ತು 48 ಗಂಟೆಗಳು ಪೂರ್ಣಗೊಳ್ಳುವ ಹೊತ್ತಿಗೆ ನೀವು ಸಂಪತ್ತಿನ ಮಳೆಯನ್ನು ನೋಡುತ್ತೀರಿ. ಕುಂಭರಾಶಿಯವರು ಕಮೆಂಟ್ನಲ್ಲಿ ಪೂರ್ಣ ಭಕ್ತಿ ಭಾವದಿಂದ ಜೈ ಮಹಾಲಕ್ಷ್ಮಿ ಎಂದು ಬರೆಯಿರಿ ಮತ್ತು ನಿಮ್ಮ ಹೆಸರಿನ ಮೊದಲ ಅಕ್ಷರವನ್ನು ಖಂಡಿತವಾಗಿಯೂ ಬರೆಯಿರಿ. ಇದರಿಂದ ನಿಮ್ಮ ಪ್ರಾರ್ಥನೆ ಇನ್ನಷ್ಟು ಬಲಗೊಳ್ಳುತ್ತದೆ. ಕುಂಭರಾಶಿಯವರು ಸಾಮಾನ್ಯವಾಗಿ ಸೃಜನಶೀಲರಾಗಿರುತ್ತಾರೆ, ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುತ್ತಾರೆ, ಆದರೆ ಒಮ್ಮೆ ತಮ್ಮದೇ ಸಾಮರ್ಥ್ಯದ ಮೇಲೆ ಅನುಮಾನ ಪಡುತ್ತಾರೆ. ಆದರೆ ಈಗ ಅನುಮಾನ ಶಾಶ್ವತವಾಗಿ ದೂರವಾಗುತ್ತದೆ. ವಿಧಾತನು ಇಂದು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತಾನೆ. ನೀವು ಶ್ರೀಮಂತರ ಪಟ್ಟಿಯಲ್ಲಿ ಸೇರುತ್ತೀರಿ. ನಿಮ್ಮ ಮನೆಯಲ್ಲಿ ಸಂಪತ್ತಿನ ಮಳೆಯಾಗುತ್ತದೆ. ಕೇವಲ ಹಣದ ರೂಪದಲ್ಲಿ ಮಾತ್ರವಲ್ಲದೆ ಅವಕಾಶಗಳು, ಗೌರವ ಮತ್ತು ಶಾಂತಿಯ ರೂಪದಲ್ಲಿ. ಕಲ್ಪಿಸಿಕೊಳ್ಳಿ, ನಿಮ್ಮ ಬ್ಯಾಂಕ್ ಖಾತೆ ಮೊದಲಿಗಿಂತ 2-3 ಪಟ್ಟು ಹೆಚ್ಚಾಗುತ್ತದೆ. ಕುಟುಂಬ ಸದಸ್ಯರ ಮುಖದಲ್ಲಿ ಕೆಲವು ವರ್ಷಗಳಿಂದ ಕಾಣುತ್ತಿದ್ದ ಆ ನಗು ಮತ್ತೆ ಕಾಣಿಸುತ್ತದೆ. ಇಂದು ರಾತ್ರೋರಾತ್ರಿ ಆಗುವ ಬದಲಾವಣೆಯಲ್ಲ, ಆದರೆ ಬ್ರಹ್ಮಾಂಡದ ಅದೃಶ್ಯ ಶಕ್ತಿಗಳು ಕ್ರಮೇಣ ನಿಮ್ಮ ಹಾದಿಯನ್ನು ಸುಗಮಗೊಳಿಸುತ್ತವೆ. ವರ್ಷಗಳ ಬರಗಾಲದ ನಂತರ ಮಳೆಯನ್ನು ನೋಡುತ್ತಿರುವ ರೈತನನ್ನು ಕಲ್ಪಿಸಿಕೊಳ್ಳಿ. ಅವನು ಮೊದಲು ಕೆಲವು ಹನಿಗಳನ್ನು ಅನುಭವಿಸುತ್ತಾನೆ, ನಂತರ ಜೋರು ಮಳೆ ಬರುತ್ತದೆ ಮತ್ತು ಅಂತಿಮವಾಗಿ ಗದ್ದೆಗಳು ಹಸಿರು ಹಸಿರಾಗಿ ನಳನಳಿಸುತ್ತವೆ. ಹಾಗೆ ನಿಮ್ಮ ಜೀವನದಲ್ಲಿ ಮೊದಲ 24 ಗಂಟೆಗಳಲ್ಲಿ ಸಣ್ಣ ಸಣ್ಣ ಧನಾತ್ಮಕ ಘಟನೆಗಳು ಸಂಭವಿಸುತ್ತವೆ. ಅದು ಈಗ ಎಲ್ಲವೂ ಬದಲಾಗುತ್ತಿದೆ ಎಂದು ನಿಮಗೆ ನಂಬಿಕೆಯನ್ನು ತರುತ್ತದೆ. ನಂತರ ಮುಂದಿನ 24 ಗಂಟೆಗಳಲ್ಲಿ ಅತಿ ದೊಡ್ಡ ಅಲೆಯು ಬರುತ್ತದೆ. ಅದು ನಿಮ್ಮನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ಪ್ರಮುಖ ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ಆ ಆಶೀರ್ವಾದವನ್ನು ಪಡೆಯಲು ನೀವು ಕೆಲವು ಷರತ್ತುಗಳನ್ನು ಪೂರೈಸಬೇಕಾಗುತ್ತದೆ. ಭೂತಕಾಲದ ತಪ್ಪುಗಳನ್ನು ಪುನರಾವರ್ತಿಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ನೀವು ಎಂದಾದರೂ ಯಾರನ್ನಾದರೂ ನೋಯಿಸಿದರೆ, ಅಸೂಯೆ ಅಥವಾ ನಕಾರಾತ್ಮಕ ಆಲೋಚನೆಗಳನ್ನು ಹೊಂದಿದ್ದರೆ, ಈ ಪವಿತ್ರ ಸಮಯದಲ್ಲಿ ಅದನ್ನು ದೂರ ಇಡಿ. ಏಕೆಂದರೆ 3 ಲೋಕಗಳ ದೇವತೆಗಳು ನಿಮ್ಮೊಂದಿಗೆ ನಿಂತಿದ್ದಾರೆ. ಆದ್ದರಿಂದ ಒಂದು ಸಣ್ಣ ತಪ್ಪು ಕೂಡ ಇಡೀ ಫಲಿತಾಂಶವನ್ನು ಹಾಳು ಮಾಡಬಹುದು. ಆದರೆ ನೀವು ಧನಾತ್ಮಕವಾಗಿದ್ದರೆ, ವಿನಮ್ರರಾಗಿದ್ದರೆ, ಯಾವ ಶಕ್ತಿಯೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಜಾತಕದ ವಿಶ್ಲೇಷಣೆಯು ಶನಿ ಸಾಡೆ ಅಥವಾ ಇನ್ಯಾವುದೇ ದೋಷ ಈಗ ಕೊನೆಗೊಳ್ಳುವ ಹಂತದಲ್ಲಿದೆ ಎಂದು ಹೇಳುತ್ತದೆ. ಬಜರಂಗಬಲಿಯ ದಿವ್ಯ ದೃಷ್ಟಿ ನಿಮ್ಮ ಮೇಲಿದೆ. ಅವರು ಸಂಕಷ್ಟಗಳನ್ನು ಪರಿಹರಿಸುವವರು ಮತ್ತು ನಿಮ್ಮ ಕಷ್ಟಗಳನ್ನು ಬೇರು ಸಹಿತ ಕಿತ್ತು ಹಾಕುವವರು ಆಗಿದ್ದಾರೆ. ಕುಬೇರ್ ಮಹಾರಾಜರು ನಿಮ್ಮ ಮನೆಯಲ್ಲಿ ಸಂಪತ್ತಿನ ಬಾಗಿಲನ್ನು ತೆರೆಯುತ್ತಿದ್ದಾರೆ. ಈಗ ನಿಮ್ಮ ಪ್ರತಿಯೊಂದು ಕನಸು ನನಸಾಗುತ್ತದೆ. ಅದು ಹೊಸ ಮನೆಯಾಗಿರಲಿ, ಉತ್ತಮವಾದ ಕಾರ್ ಆಗಿರಲಿ, ಮಕ್ಕಳ ಶಿಕ್ಷಣವಾಗಿರಲಿ ಅಥವಾ
ನಿಮ್ಮ ಸ್ವತಃ ವ್ಯವಹಾರವೇ ಆಗಿರಲಿ ಎಲ್ಲವೂ ಸುಲಭವಾಗುತ್ತದೆ. ಈಗ ಸ್ವಲ್ಪ ಆಳವಾಗಿ ಹೋಗೋಣ. ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನೀವು ಯಾವುದೋ ಅದೃಶ್ಯ ಗೋಡೆ ನಿಮ್ಮನ್ನು ತಡೆಯುತ್ತಿರುವಂತೆ ಅನುಭವಿಸುತ್ತಿರಬಹುದು. ಆ ಗೋಡೆ ಈಗ ಒಡೆಯುತ್ತದೆ. ಬ್ರಹ್ಮಾಂಡದ ಶಕ್ತಿಯು ನಿಮ್ಮ ಪರವಾಗಿ ತಿರುಗಿದೆ. ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಹೊಸ ಭರವಸೆ ಮೂಡುತ್ತದೆ. ಆಗ ಜನರು ನಿಮ್ಮನ್ನು ಕೇಳುತ್ತಾರೆ, ಇಷ್ಟೊಂದು ಹೊಳಪು ನಿಮಗೆ ಹೇಗೆ ಬಂತು ಎಂದು ಜನರು ನಿಮ್ಮನ್ನು ಕೇಳಲು ಪ್ರಾರಂಭಿಸುತ್ತಾರೆ. ನೀವು ಕೇವಲ ಮುಗುಳ್ನಗುತ್ತೀರಿ, ಏಕೆಂದರೆ ಇದು ವಿಧಾತನ ನಿರ್ಧಾರ ಎಂದು ನಿಮಗೆ ಒಳಗಿನಿಂದ ತಿಳಿದಿರುತ್ತದೆ. ಒಂದು ಉದಾಹರಣೆಯನ್ನು ಗಮನಿಸಿ. ಒಬ್ಬ ಕುಂಭರಾಶಿಯ ವ್ಯಕ್ತಿ ಇದ್ದರು. ಅವರು ಕೆಲಸದಲ್ಲಿ ಸಿಕ್ಕಿ ಬಿದ್ದಿದ್ದರು. ಪ್ರತಿ ಬಾರಿಯೂ ಬಡ್ತಿ ತಪ್ಪಿ ಹೋಗುತ್ತಿತ್ತು. ಆದರೆ ಅವರ ಸಮಯ ಬಂದಾಗ ಅನಿರೀಕ್ಷಿತವಾಗಿ ಅವರನ್ನು ವಿದೇಶಕ್ಕೆ ಕೊಂಡೊಯ್ಯುವ ಪ್ರಾಜೆಕ್ಟ್ ಸಿಕ್ಕಿತು. ಅಲ್ಲಿಂದ ಅವರಿಗೆ ಕೇವಲ ಬಡ್ತಿ ಮಾತ್ರವಲ್ಲ, ದೊಡ್ಡ ದೊಡ್ಡ ಬೋನಸ್ ಕೂಡ ಸಿಕ್ಕಿತು. ಅವರ ಕತೆ ನಿಮ್ಮ ಕತೆ ಆಗಬಹುದು, ಏಕೆಂದರೆ ಕುಂಭರಾಶಿಯವರ ವೈಶಿಷ್ಟ್ಯವೇ ಇದು. ಅವರು ಅವಕಾಶವನ್ನು ಕಂಡಾಗ ಅದನ್ನು ಬಿಡುವುದಿಲ್ಲ ಮತ್ತು ಆಗ ಅವಕಾಶವು ನಿಮ್ಮ ಬಳಿ ಇದೆ. ಈ 24ರಿಂದ 48 ಗಂಟೆಗಳ ಸಮಯ ನಿಮಗೆ ಆಟವನ್ನೇ ಬದಲಾಯಿಸುವಂತಹದ್ದು. ಮೊದಲ ದಿನ ನೀವು ನಿಮ್ಮ ಅದೃಷ್ಟದ ಚಾವಿಯನ್ನು ಪಡೆಯುತ್ತೀರಿ. ಹಳೆಯ ಸಾಲವು ಮರಳಿ ಬರಬಹುದು, ಯಾವುದೋ ಹೂಡಿಕೆ ಲಾಭ ನೀಡಬಹುದು ಅಥವಾ ಹಳೆಯ ಸಂಬಂಧ ಲಾಭದಾಯಕವಾಗಿ ಪ್ರಾರಂಭವಾಗಬಹುದು. ಎರಡನೇ ದಿನ ನೀವು ಸಮಾಜದಲ್ಲಿ ಅರ್ಹವಾದ ಸ್ಥಾನವನ್ನು ಪಡೆಯುತ್ತೀರಿ. ಜನರು ನಿಮ್ಮ ಹೆಸರನ್ನು ಗೌರವದಿಂದ ಹೇಳುತ್ತಾರೆ ಮತ್ತು ಈ ಸಂಪತ್ತು ಕೇವಲ ನಿಮಗೆ ಮಾತ್ರವಲ್ಲ, ನಿಮ್ಮ ಮುಂದಿನ ಪೀಳಿಗೆಗೂ ಸುರಕ್ಷತೆಯನ್ನು ಒದಗಿಸುತ್ತದೆ. ಸ್ನೇಹಿತರೆ, ಇದೆಲ್ಲವನ್ನು ಕೇಳಿ ಮನಸ್ಸಿನಲ್ಲಿ ಉತ್ಸಾಹ ಮೂಡುತ್ತಿರಬಹುದು. ಆದರೆ ನೆನಪಿಡಿ, ಇದು ಯಾವುದೇ ಜಾದೂ ಅಲ್ಲ. ಬದಲಾಗಿ ನಿಮ್ಮ ಕರ್ಮಗಳು ಮತ್ತು ಗ್ರಹಗಳ ಸಂಯೋಗ. ವಿಧಾತ ನೀಡಲು ತಡ ಮಾಡಬಹುದು, ಆದರೆ ನಿರಾಕರಿಸುವುದಿಲ್ಲ. ಈಗ ಅವರ ಸಮಯ ಬಂದಿದೆ. ನಿಮ್ಮ ಕಣ್ಣ ಮುಂದೆ ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಬರೆಯಲಾಗುತ್ತದೆ. ಅಲ್ಲಿ ಬಡತನ, ನಷ್ಟ, ಹತಾಶೆಯಂತಹ ಪದಗಳು ಬರುವುದಿಲ್ಲ. ಕೇವಲ ಯಶಸ್ಸು, ಸಮೃದ್ಧಿ ಮತ್ತು ಸಂತೋಷ ಮಾತ್ರ ಇರುತ್ತದೆ. ಈಗ ಬನ್ನಿ, ಈ ಸಂಪೂರ್ಣ ಸಮಯದಲ್ಲಿ ನಿಮ್ಮನ್ನು ಇನ್ನಷ್ಟು ಬಲಪಡಿಸುವ ಆ ಶಕ್ತಿಶಾಲಿ ಉಪಾಯದ ಬಗ್ಗೆ ಮಾತನಾಡೋಣ. ಈ ಉಪಾಯವು ಕಲಿಯುಗದ ಜಾಗೃತ ದೇವತೆಯಾದ ಮಹಾವೀರ ಬಜರಂಗ ಬಲಿಯೊಂದಿಗೆ ಸಂಬಂಧಿಸಿದೆ. ಮಂಗಳವಾರ ಅಥವಾ ಶನಿವಾರ ಸಂಜೆ ಸೂರ್ಯಾಸ್ತದ ನಂತರ ಹನುಮಾನ್ ದೇವಾಲಯಕ್ಕೆ ಹೋಗಿ. ದೇವಾಲಯಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ಮನೆಯ ಪೂಜಾ ಸ್ಥಳದಲ್ಲಿ ಅವರ ಮೂರ್ತಿ ಅಥವಾ ಚಿತ್ರದ ಮುಂದೆ ಕುಳಿತುಕೊಳ್ಳಿ. ಮೊದಲಿಗೆ ಚಮತ್ಕಾರಿ ತೈಲ ದೀಪವನ್ನು ಹಚ್ಚಿ ಅದರಲ್ಲಿ 2 ಲವಂಗಗಳನ್ನು ಹಾಕಿ. ಈ ದೀಪವು ನಿಮ್ಮ ನಕಾರಾತ್ಮಕ ಶಕ್ತಿಯನ್ನು ಸುಟ್ಟು ಬೂದಿ ಮಾಡುತ್ತದೆ. ನಂತರ ಕೆಂಪು ಹೂವುಗಳನ್ನು ಅರ್ಪಿಸಿ, ಲಡ್ಡು ಪ್ರಸಾದವನ್ನು ಅರ್ಪಿಸಿ. ಈಗ ಶಾಂತ ಮನಸ್ಸಿನಿಂದ ಮತ್ತು ಪೂರ್ಣ ಶ್ರದ್ಧೆಯಿಂದ ಕೆಂಪು ಚಂದನ ಅಥವಾ ರುದ್ರಾಕ್ಷಿಯ ಮಾಲೆಯಿಂದ 108 ಬಾರಿ ಮಂತ್ರವನ್ನು ಜಪಿಸಿ. ಮಂತ್ರವು ಹೀಗಿದೆ: ಓಂ ಹಂ ಹನುಮತೆ ನಮಃ. ಈ ಮಂತ್ರವನ್ನು ಎಷ್ಟು ಶಕ್ತಿಶಾಲಿಯಾಗಿದೆ ಎಂದರೆ ನಿಮ್ಮ ಸುತ್ತಮುತ್ತಲಿನ ಎಲ್ಲ ಅಡಚಣೆಗಳನ್ನು ನಿವಾರಿಸುತ್ತದೆ. ಜಪದ ನಂತರ ಹನುಮಾನ್ ಚಾಲಿಸವನ್ನು ಪಠಿಸಿ. ಚಾಲಿಸ ಪೂರ್ಣಗೊಂಡ ನಂತರ ಬಜರಂಗ ಬಲಿಗೆ ಪ್ರಾರ್ಥಿಸಿ. ನಿಮ್ಮ ಎಲ್ಲ ದುಃಖಗಳು, ಕಷ್ಟಗಳು, ಆರ್ಥಿಕ ತೊಂದರೆಗಳನ್ನು ನಿವಾರಿಸುತ್ತಾರೆ ಎಂಬ ನಂಬಿಕೆ ಇಡಿ. ಈ ಉಪಾಯವು ನಿಮ್ಮ ಗ್ರಹ ದೋಷಗಳನ್ನು ಶಾಂತಗೊಳಿಸುತ್ತದೆ, ಶನಿಯ ಸಾಡೆಸಾತಿಯನ್ನು ಶುಭಗೊಳಿಸುತ್ತದೆ, ನಿಮ್ಮಲ್ಲಿ ಹೊಸ ಶಕ್ತಿ ಮೂಡಿಸುತ್ತದೆ, ಶತ್ರುಗಳ ತಂತ್ರವು ವಿಫಲವಾಗುತ್ತವೆ, ಮನೆಯಲ್ಲಿ ಸುಖ, ಶಾಂತಿ ಮತ್ತು ಲಕ್ಷ್ಮಿಯ ವಾಸವಿರುತ್ತದೆ. ಪ್ರತಿ ಬಾರಿ ನೀವು ಈ ಮಂತ್ರವನ್ನು ಜಪಿಸಿದಾಗ ಬಜರಂಗ ಬಲಿಯು ನಿಮ್ಮ ಹೆಗಲ ಮೇಲೆ ಕೈ ಇಟ್ಟು ಭಯಪಡಬೇಡ ಎಂದು ಹೇಳುತ್ತಿರುವಂತೆ ಅನುಭವಿಸಿ. ನಾನು ಈಗ ನಿಮ್ಮನ್ನು ಅಜೇಯನಾಗಿ ಮಾಡುತ್ತೇನೆ. ಉಪಾಯದ ನಂತರ ನಿಮ್ಮ ಕೆಲಸಗಳು ಅಡೆತಡೆಗಳಿಲ್ಲದೆ ಹೇಗೆ ಮುಂದುವರಿಯುತ್ತವೆ ಎಂದು ನೀವೇ ನೋಡಿ. ವ್ಯಾಪಾರದಲ್ಲಿ ಹಳೆಯ ಬಾಕಿಗಳು ವಸೂಲಿಯಾಗುತ್ತವೆ. ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಸಿಗುತ್ತವೆ. ಅದು ನಿಮ್ಮ ಆದಾಯವನ್ನು ಹೆಚ್ಚಿಸುತ್ತದೆ. ಕುಂಭರಾಶಿಯವರೇ, ನಿಮ್ಮ ಉದಾರ ಸ್ವಭಾವ ಈಗ ನಿಮಗೆ ಪ್ರಯೋಜನ ನೀಡುತ್ತದೆ. ನೀವು ಸಹಾಯ ಮಾಡಿದ ಕಡೆಯಿಂದ ಸಹಾಯವು 2ರಷ್ಟು ಮರಳಿ ಬರುತ್ತದೆ. ನಿಮ್ಮ ಆಲೋಚನೆಗಳು, ನಿಮ್ಮ ಯೋಚನೆಗಳು ಈಗ ಯಶಸ್ವಿಯಾಗುತ್ತವೆ. ನೀವು ಹೊಸ ಕಾರನ್ನು ಖರೀದಿಸುತ್ತೀರಿ ಎಂದು ಕಲ್ಪಿಸಿಕೊಳ್ಳಿ. ಕುಟುಂಬದೊಂದಿಗೆ ಪ್ರವಾಸ ಹೋಗುತ್ತಿದ್ದೀರಿ ಮತ್ತು ನಿಮ್ಮ ಕನಸಿನ ಮನೆಯನ್ನು ಕಟ್ಟುತ್ತಿದ್ದೀರಿ. ಇದೆಲ್ಲವೂ ಈಗ ದೂರವಿಲ್ಲ. ಈ ಸಮಯ ಕೇವಲ ಹಣಕ್ಕಾಗಿ ಮಾತ್ರವಲ್ಲ, ಬದಲಾಗಿ ಆಧ್ಯಾತ್ಮಿಕ ವಿಕಾಸವನ್ನು ಸೂಕ್ತವಾಗಿದೆ. ನಿಮ್ಮ ಬುದ್ಧಿ ಮತ್ತು ತೇಜಸ್ಸು ಹೆಚ್ಚಾಗಿದೆ. ಪ್ರಾರಂಭದಲ್ಲಿ ಜನರು ನಿಮ್ಮ ಸಲಹೆಯನ್ನು ಪಾಲಿಸುತ್ತಾರೆ. ನೀವು ಕೇವಲ ಶ್ರೀಮಂತರಾಗುವುದಲ್ಲದೆ ಇತರರಿಗೂ ಪ್ರೇರಣೆಯಾಗುತ್ತೀರಿ. ನಿಮ್ಮ ಜೀವನದ ಈ ಕಥೆ ಇತರರಿಗೆ ಒಂದು ಮಾದರಿಯಾಗುತ್ತದೆ. ಈಗ ಇನ್ನಷ್ಟು ಆಳವಾದ ವಿಷಯ. ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡುತ್ತಿರುವಾಗ ಬ್ರಹ್ಮಾಂಡವು ನಿಮಗೆ ಸಂಕೇತಗಳನ್ನು ನೀಡುತ್ತಿದೆ ಎಂದು ಅನುಭವಿಸಿ. ಪ್ರತಿಯೊಂದು ಪದವು ನಿಮಗಾಗಿಯೇ ಇದೆ. ಇದನ್ನು ಸಂಪೂರ್ಣವಾಗಿ ನೋಡದಿದ್ದರೆ ಬಹುಶಃ ನಿಮ್ಮ ಅದೃಷ್ಟದ ಮೇಲೆ ಪರಿಣಾಮ ಬೀರಬಹುದು. ಆದರೆ ಯಾರು ಸಂಪೂರ್ಣವಾಗಿ ನೋಡುತ್ತಾರೋ ಅವರು ಹೊಸ ಎತ್ತರವನ್ನು ತಲುಪುತ್ತಾರೆ. ನಿಮ್ಮಲ್ಲಿ ಅಡಗಿರುವ ಸಾಮರ್ಥ್ಯ ಈಗ ಹೊರಬರುತ್ತದೆ.
ಕುಂಭರಾಶಿಯವರು ಸೃಜನಶೀಲರಾಗಿರುತ್ತಾರೆ. ಭವಿಷ್ಯ ನೀವು ಹೊಸತೇನೇನಾದರೂ ವ್ಯವಹಾರದ ಆಲೋಚನೆ ಮಾಡುತ್ತಿರಬಹುದು. ಈಗ ಅದು ಯಶಸ್ವಿಯಾಗುತ್ತದೆ ಮತ್ತು ಯಾವುದೇ ಕಲೆ, ತಂತ್ರಜ್ಞಾನ ಅಥವಾ ಸಾಮಾಜಿಕ ಕಾರ್ಯದ ಯೋಜನೆ ನಿಮಗೆ ಹೆಸರು ಮತ್ತು ಹಣವನ್ನು ತರುತ್ತದೆ. ಸ್ನೇಹಿತರೆ, ಅಹಂಕಾರದಿಂದ ದೂರವಿರಿ, ವಿನಮ್ರರಾಗಿರಿ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡಿ. ನಿಮ್ಮ ಕರ್ಮಚಕ್ರವು ಇನ್ನಷ್ಟು ವೇಗವಾಗಿ ನಡೆಯುತ್ತದೆ. ಮಾತಾ ಲಕ್ಷ್ಮಿ ಮತ್ತು ಗಣೇಶನ ಕೃಪೆಯಿಂದ ನಿಮ್ಮ ಖಜಾನೆ ತುಂಬುತ್ತದೆ. ಕಳೆದು ಹೋದ ಸಂತೋಷವು ದ್ವಿಗುಣವಾಗಿ ಹಿಂದಿರುಗುತ್ತದೆ. ನೀವು ನಿಮ್ಮ ಮಕ್ಕಳನ್ನು ನೋಡಿ ಪರಿಶ್ರಮ ಮತ್ತು ಭಕ್ತಿಯ ಫಲ ಎಷ್ಟು ಸಿಹಿಯಾಗಿರುತ್ತದೆ ಎಂದು ಹೇಳುವ ದಿನವನ್ನು ಕಲ್ಪಿಸಿಕೊಳ್ಳಿ. ನಿಮ್ಮ ಮುಂದಿನ ಪೀಳಿಗೆಗಳು ನಿಮ್ಮನ್ನು ನೆನಪಿಸಿಕೊಳ್ಳುತ್ತವೆ. ಇದು ಇತಿಹಾಸದ ಪುಟಗಳಲ್ಲಿ ಅಮರವಾಗಿ ಬರೆಯಲ್ಪಡುತ್ತದೆ. ಮಧ್ಯೆ ಮಧ್ಯೆ ನಿಂತು ಯೋಚಿಸಿ, ನೀವು ಸಿದ್ಧರಾಗಿದ್ದೀರಾ? ನೀವು ಕಳೆದ ನೋವನ್ನು ಮರೆತಿದ್ದೀರಾ? ಮುಂದೆ ಸಾಗುವ ಸಮಯ ಬಂದಿದೆ. ಈ 48 ಗಂಟೆಗಳು ಹೇಗೆ ಕಳೆಯುತ್ತವೆ ಎಂಬುದನ್ನು ಈಗ ವಿಸ್ತಾರವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲು 12 ಗಂಟೆಗಳಲ್ಲಿ ಒಳಗಿನಿಂದ ಶಾಂತಿಯನ್ನು ಅನುಭವಿಸುವಿರಿ. ಹಳೆಯ ಚಿಂತನೆ ಕಡಿಮೆಯಾಗುತ್ತದೆ. ಮುಂದಿನ 12 ಗಂಟೆಗಳಲ್ಲಿ ಯಾವುದಾದರೂ ಒಳ್ಳೆಯ ಸುದ್ದಿ ಬರುತ್ತದೆ. ಯಾವುದೋ ದೊಡ್ಡ ಕಾಯುವಿಕೆ ಮುಗಿದಂತೆ. ನಂತರದ ದಿನಗಳಲ್ಲಿ ದೊಡ್ಡ ಬದಲಾವಣೆಗಳು, ನಿರೀಕ್ಷಿಸದ ಸಭೆ ಅಥವಾ ಯಾವುದೋ ಗುಪ್ತ ಅವಕಾಶ ಸಿಗಬಹುದು. ಹಣದ ಸುರಿಮಳೆ ಎಷ್ಟರ ಮಟ್ಟಿಗೆ ಇರುತ್ತದೆ ಎಂದರೆ ನೀವೇ ಆಶ್ಚರ್ಯಚಕಿತರಾಗುವಿರಿ. ಹೂಡಿಕೆ, ಸಂಬಳ, ವ್ಯವಹಾರ, ಲಾಭ ಎಲ್ಲವೂ ಹೆಚ್ಚಾಗುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಶತ್ರುಗಳು ಮೌನವಾಗುತ್ತಾರೆ. ಇಂದಿನ ಭವಿಷ್ಯವಾಣಿ ವಿಶೇಷ ಸಂಕೇತವೆಂದರೆ ಬ್ರಹ್ಮಾಂಡದ ಶಕ್ತಿಯು ನಿಮ್ಮ ಪರವಾಗಿ ಒಂದು ವಿಭಿನ್ನ ರೀತಿಯಲ್ಲಿ ಸಕ್ರಿಯವಾಗುತ್ತಿರುವುದು ಕಂಡುಬರುತ್ತದೆ. ನೀವು ಯಾವ ವಿಷಯಗಳ ಬಗ್ಗೆ ನಿರಾಶರಾಗಿದ್ದೀರೋ, ಯಾವ ಕೆಲಸಗಳ ಬಗ್ಗೆ ತಡವಾಯಿತು ಎಂದು ಅನುಭವಿಸಿದ್ದೀರೋ ಅದರ ಸ್ಥಳಗಳಿಂದ ಈಗ ಹೊಸ ಅವಕಾಶಗಳು ಹೊರಹೊಮ್ಮುತ್ತವೆ. ಕುಂಭರಾಶಿಯವರಿಗೆ ಈ ಸಮಯವು ಕೇವಲ ಹಣವನ್ನು ಗಳಿಸುವುದಕ್ಕಲ್ಲ, ನಿಮ್ಮ ಮೌಲ್ಯವನ್ನು ಗುರುತಿಸಿಕೊಳ್ಳುವುದಕ್ಕೂ ಆಗಿದೆ. ಏಕೆಂದರೆ ಮನುಷ್ಯನು ತನ್ನನ್ನು ತಾನು ಕಡಿಮೆ ಅಂದಾಜು ಮಾಡಿಕೊಳ್ಳದಿದ್ದಾಗ ಮಾತ್ರ ಹಣ ಉಳಿಯುತ್ತದೆ. ಮತ್ತು ಇಂದಿನ ಈ ಸಂಕೇತವು ನೀವು ಸಾಮಾನ್ಯರಲ್ಲ ಎಂಬುದನ್ನು ನೆನಪಿಸಲು ಬರುತ್ತದೆ. ಕಷ್ಟದ ಸಮಯದಲ್ಲೂ ತಮ್ಮ ಸಮತೋಲನವನ್ನು ಕಾಯ್ದುಕೊಳ್ಳುವವರಲ್ಲಿ ನೀವು ಒಬ್ಬರು. ಅಲ್ಪ ಬೆಳಕಿನಲ್ಲೂ ದಾರಿ ಹುಡುಕಿಕೊಳ್ಳುವವರು ಮತ್ತು ಪದೇ ಪದೇ ಬಿದ್ದರೂ ಮುನ್ನಡೆಯಲು ಪ್ರಯತ್ನಿಸುವವರು ನೀವು. ಈಗ ಅದೇ ಪ್ರಯತ್ನ ಪ್ರತಿಧ್ವನಿ ಮರಳಿ ಬರುತ್ತಿರುವುದನ್ನು ಕಂಡುಬರುತ್ತದೆ. ಕೆಲಸಗಳು ಅನಿರೀಕ್ಷಿತವಾಗಿ ಪೂರ್ಣಗೊಳ್ಳುತ್ತಿವೆ ಎಂದು ಕೆಲವು ಜನರಿಗೆ ಅನಿಸುತ್ತದೆ. ನಿಂತು ಹೋಗಿದ್ದ ಹಣ ಮರಳಿ ಚಲಿಸಲು ಪ್ರಾರಂಭಿಸಿದೆ ಎಂದು ಕೆಲವರಿಗೆ ಅನಿಸುತ್ತದೆ. ಕೈತಪ್ಪಿ ಹೋಗುತ್ತಿದ್ದ ಅವಕಾಶ ಈಗ ನಮ್ಮ ಬಾಗಿಲಿಗೆ ಬಂದು ತಲುಪಿವೆ ಎಂದು ಕೆಲವರಿಗೆ ಅನಿಸುತ್ತದೆ. ಅದಕ್ಕಾಗಿ ಇಂದಿನ ಸಂದೇಶವು ಬಹಳ ಆಳವಾಗಿ ಕೇಳಬೇಕು. ಏಕೆಂದರೆ ಹೊರನೋಟಕ್ಕೆ ಸಾಮಾನ್ಯವೆಂದು ತೋರುವುದು ಒಳಗಿನಿಂದ ಬಹಳ ಬಲವಾಗಿರಬಹುದು. ಮಹಾವೀರ ಬಜರಂಗಬಲಿಯ ಕೃಪೆ, ತಾಯಿ ಲಕ್ಷ್ಮೀದೇವಿ ವಿಶೇಷ ದೃಷ್ಟಿ ಮತ್ತು ಕುಬೇರ ದೇವರ ಆರ್ಥಿಕ ಶಕ್ತಿ ಇವು ಮೂರು ಸೇರಿದಾಗ ಜೀವನದಲ್ಲಿ ಕೇವಲ ಹಣ ಮಾತ್ರವಲ್ಲದೆ ಧೈರ್ಯ, ಶಾಂತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯು ಹೆಚ್ಚಾಗುತ್ತದೆ. ಕುಂಭರಾಶಿಯವರಿಗೂ ಇದೇ ಸಂಕೇತಗಳು ಕಾಣುತ್ತಿದ್ದು ನಿಮ್ಮಲ್ಲಿ ಹೊಸ ಸ್ಥಿರತೆ ಬರಬಹುದು. ಬಹುದಿನಗಳಿಂದ ಮುಂದೆ ಏನಾಗಬಹುದು ಎಂಬ ಭಯ ನಿಮ್ಮ ಮನಸ್ಸಿನಲ್ಲಿತ್ತೋ ಆ ಭಯ ಈಗ ದೂರವಾಗಬಹುದು. ಬಹಳ ದಿನಗಳಿಂದ ಇದ್ದ ಚಿಂತೆ, ಅಂದರೆ ಕೆಲಸ ಯಾವಾಗ ಪ್ರಾರಂಭವಾಗುತ್ತದೆ, ಹಣ ಯಾವಾಗ ಬರುತ್ತದೆ, ಜವಾಬ್ದಾರಿಗಳು ಯಾವಾಗ ಕಡಿಮೆಯಾಗುತ್ತವೆ, ಆ ಪ್ರಶ್ನೆಗಳಿಗೆ ಈಗ ನಿಧಾನವಾಗಿ ಉತ್ತರಗಳು ಸಿಗುತ್ತವೆ. ಮತ್ತು ದೊಡ್ಡ ವಿಷಯವೇನೆಂದರೆ ಯಾರು ನಿಮ್ಮನ್ನು ಕಡಿಮೆ ಅಂದಾಜು ಮಾಡುತ್ತಿದ್ದರೋ, ಯಾರು ನಿಮ್ಮ ಪರಿಶ್ರಮವನ್ನು ತಡವಾಗಿ ಅರ್ಥ ಮಾಡಿಕೊಂಡರೋ, ಯಾರು ನಿಮ್ಮ ಮೌನವನ್ನು ದೌರ್ಬಲ್ಯ ಎಂದು ಭಾವಿಸಿದ್ದರೋ ಅವರೇ ಈಗ ನಿಮ್ಮ ಬದಲಾದ ಸಮಯ ನೋಡಿ ಆಶ್ಚರ್ಯ ಪಡುತ್ತಾರೆ. ಏಕೆಂದರೆ ಕುಂಭರಾಶಿಯ ಸಮಯ ಬದಲಾದಾಗ ಬದಲಾವಣೆಯು ಒಳಗೆ ಮಾತ್ರ ಇರುವುದಿಲ್ಲ, ಅದು ಹೊರಗೆಯೂ ಕಾಣಿಸುತ್ತದೆ. ಮುಖದಲ್ಲಿ ಹೊಸ ಹೊಳಪು ಬರುತ್ತದೆ, ಮಾತಿನಲ್ಲಿ ಹೊಸ ಆತ್ಮವಿಶ್ವಾಸ ಬರುತ್ತದೆ, ಕೆಲಸದಲ್ಲಿ ಹೊಸ ವೇಗ ಬರುತ್ತದೆ ಮತ್ತು ನಿರ್ಧಾರಗಳಲ್ಲಿ ಹೊಸ ತಿಳುವಳಿಕೆ ಮೂಡುತ್ತದೆ. ಇಂದಿನ ಈ ಸಂಕೇತವು ವಿಶೇಷವಾಗಿ ಆರ್ಥಿಕ ಒತ್ತಡ, ಉದ್ಯೋಗದಲ್ಲಿ ಅಡೆತಡೆ, ವ್ಯಾಪಾರದಲ್ಲಿ ನಿಶ್ಚಲತೆ, ಸಾಲದ ಚಿಂತೆ ಮತ್ತು ಅಥವಾ ಮನೆಯ ಜವಾಬ್ದಾರಿಗಳ ಒತ್ತಡದಲ್ಲಿ ಬಹಳ ಕಾಲದಿಂದ ಬಳಲುತ್ತಿರುವವರಿಗಾಗಿದೆ. ಈಗ ಮತ್ತೊಂದು ವಿಷಯ ಬಹಳ ಮುಖ್ಯವಾದದ್ದು. ಒಳ್ಳೆಯ ಸಮಯ ಬಂದಾಗ ನಿಮ್ಮೊಂದಿಗೆ ಕುಟುಂಬವು ಬರುತ್ತದೆ. ಆಗ ನಿಮಗೆ ಒಂದು ಪರೀಕ್ಷೆಯು ಬರುತ್ತದೆ. ನಿಮಗೆ ಸಿಕ್ಕಿರುವ ಸುಖವನ್ನು ನೀವು ಹೇಗೆ ನಿಭಾಯಿಸುತ್ತೀರಿ? ನೀವು ಅದಕ್ಕೆ ಗೌರವ ನೀಡುತ್ತೀರಾ? ನೀವು ಅದರಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುತ್ತೀರಾ ಎಂದು? ಅದನ್ನು ಕೇವಲ ನಿಮ್ಮ ಅಹಂಕಾರದ ಸಾಧನವನ್ನಾಗಿ ಮಾಡಿಕೊಳ್ಳುತ್ತೀರಾ? ಕುಂಭರಾಶಿಯವರೇ, ಒಂದು ವೇಳೆ ನೀವು ಈ ಸಮಯದಲ್ಲಿ ವಿನಮ್ರರಾಗಿದ್ದರೆ, ದೇವರ ಮೇಲೆ ನಂಬಿಕೆ ಇಟ್ಟರೆ ಮತ್ತು ನಿಮ್ಮ ಕರ್ಮಗಳನ್ನು ಪ್ರಾಮಾಣಿಕತೆಯಿಂದ ಮುಂದುವರಿಸಿದರೆ ಈ ಶಕ್ತಿಯು ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಬಹುದು. ಒಂದು ವೇಳೆ ನೀವು ನಿರ್ಲಕ್ಷ್ಯ ವಹಿಸಿದರೆ, ಸಣ್ಣ ಪುಟ್ಟ ಮಾತುಗಳಿಗೆ ಕೋಪಗೊಂಡರೆ, ಯಾರದ್ದೋ ಹಕ್ಕನ್ನು ಕಡೆಗಣಿಸಿದರೆ
ಅಥವಾ ಆತುರದಲ್ಲಿ ನಿರ್ಧಾರ ತೆಗೆದುಕೊಂಡರೆ ಲಭ್ಯವಿರುವ ಶಕ್ತಿಯು ದುರ್ಬಲಗೊಳ್ಳಬಹುದು. ಆದ್ದರಿಂದ ಈ ಸಮಯವನ್ನು ತುಂಬಾ ಗೌರವದಿಂದ ನೋಡಿ. ನಿಮ್ಮೊಳಗೆ ಸ್ಥಿರತೆಯನ್ನು ಕಾಯ್ದುಕೊಳ್ಳಿ. ನಿಮ್ಮ ಮಾತಿನಲ್ಲಿ ಮಧುರತೆಯನ್ನು ಇಟ್ಟುಕೊಳ್ಳಿ. ನಿಮ್ಮ ಕೆಲಸದಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಿ ಮತ್ತು ಅತ್ಯಂತ ಮುಖ್ಯವಾಗಿ ನಿಮ್ಮ ಆಲೋಚನೆಯಲ್ಲಿ ಭರವಸೆಯನ್ನು ಇಟ್ಟುಕೊಳ್ಳಿ. ಅದು ಕೂಡ ಸಕಾರಾತ್ಮಕ ಆಲೋಚನೆ, ಏಕೆಂದರೆ ಭರವಸೆಯೇ ಇಂದಿನ ಕೊರತೆಯನ್ನು ನಾಳೆಯ ಸಮೃದ್ಧಿಗೆ ಜೋಡಿಸುವ ಸೇತುವೆಯಾಗಿದೆ. ಈಗ ಆ ವಿಷಯದ ಬಗ್ಗೆ ಮಾತನಾಡೋಣ, ಆಧ್ಯಾತ್ಮಿಕ ಪರಿಹಾರದ ಬಗ್ಗೆ. ಇದು ಈ ಸಮಯದಲ್ಲಿ ನಿಮಗೆ ಮಾನಸಿಕ ಶಕ್ತಿ, ಸಕಾರಾತ್ಮಕತೆ ಮತ್ತು ಧೈರ್ಯವನ್ನು ನೀಡಬಲ್ಲದು. ಒಂದು ವೇಳೆ ನೀವು ಮಂಗಳವಾರ ಅಥವಾ ಶನಿವಾರ ಸಂಜೆ ಸೂರ್ಯಾಸ್ತದ ನಂತರ ಯಾವುದೇ ಹನುಮಂತನ ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾದರೆ ಅದು ತುಂಬಾ ಒಳ್ಳೆಯದು. ಅಲ್ಲಿ ನೀವು ಶಾಂತ ಮನಸ್ಸಿನಿಂದ ಕುಳಿತುಕೊಳ್ಳಿ. ಒಂದು ವೇಳೆ ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ಮನೆಯ ಪೂಜಾ ಸ್ಥಳದಲ್ಲಿ ಸ್ವಚ್ಛತೆಯೊಂದಿಗೆ ಕುಳಿತುಕೊಳ್ಳಿ. ಒಂದು ಸಣ್ಣ ದೀಪವನ್ನು ಹಚ್ಚಿ. ಅದರ ನಂತರ ನೀವು ಬಜರಂಗ ಬಲಿಯ ಆ ಮಂತ್ರವನ್ನು ಜಪಿಸಬಹುದು. ಅದನ್ನು ನಾವು ಹಿಂದೆ ಹೇಳಿಕೊಟ್ಟಿದ್ದೇವೆ. ಆ ಜಪದ ನಂತರ ಕೆಲವು ನಿಮಿಷಗಳ ಕಾಲ ಶಾಂತವಾಗಿ ಕುಳಿತುಕೊಳ್ಳಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ನೀವು ಒಳಗಿನಿಂದ ಪ್ರಾರ್ಥಿಸುತ್ತಿರುವ ಆ ಎಲ್ಲ ವಿಷಯಗಳನ್ನು ನೆನಪಿಸಿಕೊಳ್ಳಿ. ನಂತರ ನಿಮಗೆ ಸಾಧ್ಯವಾದರೆ ಹನುಮಾನ್ ಚಾಲಿಸವನ್ನು ಕೂಡ ಪಠಿಸಬಹುದು. ನೀವು ಸಂಪೂರ್ಣ ಪಠಣವನ್ನು ಮಾಡಲು ಸಾಧ್ಯವಾಗದಿದ್ದರೆ ಸಾಧ್ಯವಾದಷ್ಟು ಶ್ರದ್ಧೆಯಿಂದ ಓದಿ. ಭಕ್ತಿಯ ನಿಜವಾದ ಅರ್ಥ ಸಂಖ್ಯೆಯಲ್ಲ, ಭಾವನೆಯಾಗಿದೆ ಮತ್ತು ಭಾವನೆ ನಿಜವಾಗಿದ್ದಾಗ ಮನಸ್ಸು ಗಟ್ಟಿಯಾಗುತ್ತದೆ. ಮನಸ್ಸು ಗಟ್ಟಿಯಾದಾಗ ನಿರ್ಧಾರಗಳು ಗಟ್ಟಿಯಾಗುತ್ತವೆ ಮತ್ತು ನಿರ್ಧಾರಗಳು ಗಟ್ಟಿಯಾದಾಗ ಜೀವನವು ಗಟ್ಟಿಯಾಗತೊಡಗುತ್ತದೆ. ಇದೇ ಕಾರಣಕ್ಕಾಗಿ ಇಂತಹ ಪರಿಹಾರವನ್ನು ಕೇವಲ ಒಂದು ಆಚರಣೆ ಎಂದು ತಿಳಿದು ಮಾಡಬೇಡಿ. ಬದಲಿಗೆ ಅದನ್ನು ಒಂದು ಆತ್ಮ ಅಭ್ಯಾಸದಂತೆ ಅಳವಡಿಸಿಕೊಳ್ಳಿ. ಇದರಿಂದ ಒಳಗೆ ಚಡಪಡಿಕೆ ಕಡಿಮೆಯಾಗುತ್ತದೆ, ಭಯ ಕಡಿಮೆಯಾಗುತ್ತದೆ ಮತ್ತು ಕೆಲಸ ಮಾಡುವ ಶಕ್ತಿ ಹೆಚ್ಚಾಗುತ್ತದೆ. ಇದು ಕೇವಲ ಅದೃಷ್ಟವಂತರ ಮೇಲೆ ಮಾತ್ರವಲ್ಲ, ಕರ್ಮ ಮಾಡುವವರ ಮೇಲೂ ಒದಗಿ ಬರುತ್ತದೆ. ಆದ್ದರಿಂದ ನಂಬಿಕೆ ಇಡಿ, ಭಕ್ತಿ ಇಡಿ, ಶಿಸ್ತು ಕಾಪಾಡಿಕೊಳ್ಳಿ ಮತ್ತು ಧೈರ್ಯವನ್ನು ಇಟ್ಟುಕೊಳ್ಳಿ. ಒಂದು ವೇಳೆ ನಿಮ್ಮ ಮನಸ್ಸಿಗೆ ಈ ಸಂದೇಶವು ತಲುಪಿದ್ದರೆ ಕಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಮತ್ತು ನಿಮ್ಮ ಹೆಸರಿನ ಮೊದಲ ಅಕ್ಷರವನ್ನು ಖಂಡಿತವಾಗಿಯೂ ಬರೆಯಿರಿ. ಇದರಿಂದ ನಿಮ್ಮ ಸಕಾರಾತ್ಮಕ ಶಕ್ತಿಯು ಈ ವಿಡಿಯೋವೊಂದಿಗೆ ಜೋಡಿಸಲಾಗುವುದು. ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ, ಏಕೆಂದರೆ ಮುಂದೆಯೂ ನಾವು ನಿಮಗಾಗಿ ಇಂತಹದ್ದೇ ಆಳವಾದ ಭಾವನಾತ್ಮಕ ಮತ್ತು ಪರಿಣಾಮಕಾರಿ ಸಂದೇಶಗಳನ್ನು ತರುತ್ತೇವೆ. ಜೈ ಬಜರಂಗಬಲಿ, ಜೈ ಮಹಾಲಕ್ಷ್ಮಿ, ಜೈ ಭೋಲೆನಾಥ್. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.